ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಕಾಂಗ್ರೆಸ್ಗೆ ಗ್ಯಾರಂಟಿ ಜಾರಿಯದ್ದೇ ದೊಡ್ಡ ಸವಾಲಾಗಿದೆ. ಹಣಕಾಸನ್ನ ಹೊಂದಿಸೋದಕ್ಕೆ ಸಿಎಂ ಸಭೆಯ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. ನಾಳೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. 3 ಗ್ಯಾರಂಟಿಗಳಿಗೆ ಷರತ್ತನ್ನ ವಿಧಿಸಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹೇಳಿತ್ತು. ಜೂನ್ 1ರಂದು ಅದು ಜಾರಿಗೆ ಬರುತ್ತೆ ಅಂತಾನು ಹೇಳಲಾಗಿತ್ತು. ಜನ ಅದರ ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದ್ರೆ ಇವತ್ತು ಜೂನ್ 1, ನಾಳೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ನಾಳೆ 5 ಗ್ಯಾರಂಟಿಗಳ ಘೋಷಣೆ ಆಗತ್ತಾ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. 3 ಗ್ಯಾರಂಟಿಗಳನ್ನ ಜಾರಿ ಮಾಡುವ ಸಾಧ್ಯತೆ ಇದೆ. 2 ಗ್ಯಾರಂಟಿಗಳ ಘೋಷಣೆಯನ್ನ ಮುಂದೂಡೋದಿಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಹಾಗಾದ್ರೆ ಯಾವ್ಯಾವ ಗ್ಯಾರಂಟಿಗೆ ಆಸ್ತು, ಯಾವ ಗ್ಯಾರಂಟಿಯನ್ನ ಮುಂದೂಡಿಕೆ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಏನು ಸಿಎಂ ಸಿದ್ದರಾಮಯ್ಯ ನಾಳೆ ಗ್ಯಾರಂಟಿ ಘೋಷಣೆ ಅಂತ ಹೇಳಿದ್ದಾರೆ. 5 ಗ್ಯಾರಂಟಿಗಳ ಘೋಷಣೆ ನಾಳೆ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಗ್ಯಾರಂಟಿಗಳು ನಾಳೆ ಘೋಷಣೆ ಆಗುವಂತಹ ಚಾನ್ಸಸ್ ಇದೆ, ಯಾವ ಗ್ಯಾರಂಟಿಗಳು ಮುಂದೂಡಲ್ಪಡುವಂತಹ ಚಾನ್ಸಸ್ ಇದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ 5 ಗ್ಯಾರಂಟಿಗಳ ಪೈಕಿ ನಾಳೆ ಘೋಷಣೆ ಮಾಡಬಹುದಾದಂತಹ ಒಂದಷ್ಟು ಗ್ಯಾರಂಟಿಗಳ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಈಗಾಗಲೇ ಗೃಹ ಜ್ಯೋತಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿತ್ತು ಕಾಂಗ್ರೆಸ್. ಆ ಒಂದು ಗ್ಯಾರಂಟಿಯ ಪ್ರಕಾರ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಪ್ರತಿ ಮನೆಗೂ ಅನ್ನುವಂತಹ ಘೋಷಣೆ ಮಾಡಿತ್ತು. ಸೊ ಈಗ ಈ ಒಂದು 200 ಯೂನಿಟ್ ಗಿಂತ ಕಡಿಮೆ ಬಳಸಿದ್ರೆ, ವಾರ್ಷಿಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಯಾರು ವಾರ್ಷಿಕವಾಗಿ 200 ಯೂನಿಟ್ ಗಿಂತ ಕಡಿಮೆ ಬಳಸ್ತಾರೆ, ಹಾಗೇನೆ ಕಡಿಮೆ ಬಳಸಿದಂತಹ ಸರಾಸರಿ ವಾರ್ಷಿಕ ಲೆಕ್ಕದವನ್ನ ನೋಡೋದಾದ್ರೆ 10% ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಅದನ್ನ ಹೇಳುವ ಸಾಧ್ಯತೆ ಕೂಡ ಇದೆ. ಇನ್ನು ಬಳಸಿದಂತಹ ವಿದ್ಯುತ್ಗೆ ಮೊದಲೇ ಹಣವನ್ನ ಪಾವತಿ ಮಾಡಬೇಕು, ಅಂದ್ರೆ ಪೇಮೆಂಟ್ ಅನ್ನ ಮಾಡಬೇಕು. ಆ ನಂತರ ಇದನ್ನ ಆ ಹಣ ಇದೆಯಲ್ಲ ಅದನ್ನ ಮರುಪಾವತಿ ಮಾಡೋದಾದ್ರೆ ಬ್ಯಾಂಕ್ ಖಾತೆಗಳಿಗೆ ಹಣ ಸಂದಾಯ ಮಾಡುವಂತಹ ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ವಾರ್ಷಿಕವಾಗಿ 12,038 ಕೋಟಿ ವೆಚ್ಚವನ್ನ ಈಗ ಅಂದಾಜು ಮಾಡಲಾಗಿದೆ. ಈ ಒಂದು 200 ಯೂನಿಟ್ ವಿದ್ಯುತ್ ಫ್ರೀ ಅನ್ನ ಕೊಟ್ರೆ ಎಷ್ಟು ಲೆಕ್ಕ ಹಾಕಬಹುದು ಖರ್ಚಿನ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆಲ್ರೆಡಿ ಈಗಾಗಲೇ ನೋಡಿದ್ವಿ. ಹಾಗಾಗಿ ಈ ಗ್ಯಾರಂಟಿ ಬಹುತೇಕ ನಾಳೆ ಘೋಷಣೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ, ಜಾರಿ ಆಗುವ ಚಾನ್ಸಸ್ ಇದೆ. ಮತ್ತೊಂದು ಗ್ಯಾರಂಟಿ ಅನ್ನಭಾಗ್ಯ, ಅದು ಕೂಡ ನಾಳೆ ಘೋಷಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಅಂತೂ ಇದ್ದೇ ಇದೆ. ಯಾಕಂದ್ರೆ ಇದರ ಪ್ರಕಾರ ಈಗ ಒಂದು ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹೇಳಿತ್ತು. ಪ್ರತಿಯೊಬ್ಬರಿಗೂ ಕೊಡ್ತಾರಾ ಅಥವಾ ಗರಿಷ್ಠ ಅಂದ್ರೆ 5 ಜನರಿಗೆ ಕೊಡ್ತಾರಾ, ಇದು ಲೆಕ್ಕಾಚಾರ ಕೂಡ ಇದೆ. ಇದರ ಒಂದು ಅಂದಾಜು ವೆಚ್ಚವನ್ನು ನಾವು ಗಮನಿಸಿದ್ರೆ ವಾರ್ಷಿಕವಾಗಿ 10,000 ಕೋಟಿ ಅಂದಾಜು ವೆಚ್ಚ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹೆಚ್ಚುವರಿ ಅಕ್ಕಿ ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಆಲ್ರೆಡಿ ಈಗಾಗಲೇ ಸಚಿವರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಈ ಗ್ಯಾರಂಟಿ ಜಾರಿಗೆ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮತ್ತೊಂದು ಶಕ್ತಿ ಯೋಜನೆ, ಇದು ಕೂಡ ನಾಳೆನೇ ಘೋಷಣೆ ಮಾಡುವ ಎಲ್ಲಾ ಸಾಧ್ಯತೆ ಇದೆ, ಜಾರಿ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಅಂತೂ ಇದೆ. ರಾಜ್ಯದಾದ್ಯಂತವಾಗಿ ಈಗ ಮಹಿಳೆಯರಿಗೆ ಬಸ್ಗಳಲ್ಲಿ ಪ್ರಯಾಣವನ್ನ ವಿಸ್ತರಣೆ ಮಾಡ್ತಾರಾ ಅಥವಾ ಒಂದಷ್ಟು ಕಿಲೋಮೀಟರ್ ಅಂತ ಹೇಳಿ ಅದಕ್ಕೆ ಸೀಮಿತಗೊಳಿಸ್ತಾರಾ ಅನ್ನೋದು ಕೂಡ ಈಗ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಾರಿಗೆ ಇಲಾಖೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಈ ಗ್ಯಾರಂಟಿಯ ಘೋಷಣೆ ಬಹುತೇಕ ನಾಳೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಎಲ್ಲಾ ರೀತಿಯಂತಹ ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿದೆ. ಇನ್ನು ಉಳಿದ 2 ಗ್ಯಾರಂಟಿಗಳು ಅದು ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಈಗಾಗಲೇ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಪದವೀಧರರಿಗೆ 3,000, 1,500 ರೂಪಾಯಿಯನ್ನ ನಿರುದ್ಯೋಗ ಭತ್ಯೆ ಅಂತ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಈ ಯೋಜನೆ ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆಯ ಮಾಹಿತಿಯನ್ನ ಕೇಳಿದೆ ಸರ್ಕಾರ. ಈಗಾಗಲೇ ಈ ಒಂದು ಗ್ಯಾರಂಟಿಗಳಿಗೆ ಎಷ್ಟು ಹಣಕಾಸು ಬೇಕಾಗತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಈಗಲ್ಲಿ ವಾರ್ಷಿಕವಾಗಿ 12,000 ಕೋಟಿ ವೆಚ್ಚ ಬರ್ತಾ ಇದೆ ಅನ್ನೋದನ್ನ ಹೇಳಲಾಗ್ತದೆ. ಆ ಒಂದು 6 ತಿಂಗಳುಗಳ ಕಾಲ ಇದನ್ನ ಮುಂದೂಡುವಂತಹ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಮತ್ತೊಂದು ಗ್ಯಾರಂಟಿ ಗೃಹಲಕ್ಷ್ಮಿ, ಇದನ್ನ ಕೂಡ ಮುಂದೂಡುವಂತಹ ಸಾಧ್ಯತೆ ಇದೆ. ಮನೆಯ ಯಜಮಾನಿಗೆ ಮಾಸಿಕವಾಗಿ 2,000, ವಾರ್ಷಿಕವಾಗಿ 24,000 ರೂಪಾಯಿಯನ್ನು ನಾವು ಪಾವತಿ ಮಾಡ್ತೀವಿ, ಕೊಡ್ತೀವಿ ಅಂತ ಆಲ್ರೆಡಿ ಕಾಂಗ್ರೆಸ್ ಹೇಳಿತ್ತು. ಇದರ ಪ್ರಕಾರ ಒಂದಷ್ಟು ಕಂಡೀಷನ್ಸ್ ಹಾಕುವಂತಹ ಚಾನ್ಸಸ್ ಕೂಡ ಇದೆ. ಯಾರ್ಯಾರು BPL ಕಾರ್ಡ್ದಾರರು ಇದ್ದಾರೆ ಅವರಿಗೆ ಮಾತ್ರ ಕೊಡುವಂತಹ ಚಾನ್ಸಸ್ ಇದೆ.
ಜೊತೆಗೆ ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆನೇ ಈಗ ಕನ್ಫ್ಯೂಷನ್ಸ್ ಇದೆ. ಅತ್ತೆ ಕೊಡ್ಬೇಕಾ ಸೊಸೆ ಕೊಡ್ಬೇಕಾ ಅನ್ನುವಂಥದ್ದು. ಈಗ ಇಬ್ಬರಿಗೂ ಕೊಡುವಂತಹ ಚಾನ್ಸಸ್ ಅಂತೂ ಬಹಳಷ್ಟು ಕಡಿಮೆನೇ ಇದೆ. ಈಗ ವಾರ್ಷಿಕವಾಗಿ 24,000 ಕೋಟಿ ವೆಚ್ಚ ಆಗುವಂತಹ ಒಂದು ಅಂದಾಜನ್ನ ಹಾಕಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಅದು ಕೂಡ ಮುಂದೂಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಡೇಟಾ ಕೊರತೆ ಇದೆ ಇದಕ್ಕೆ. ಈ ಹಿನ್ನೆಲೆಯಲ್ಲಿ 2 ರಿಂದ 3 ತಿಂಗಳುಗಳ ಕಾಲ ಇದನ್ನ ಮುಂದೂಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ಈಗ ಬಹಳಷ್ಟು ಕುತೂಹಲ ಇರೋದು ನಾಳೆ 3+1 ಅಂದ್ರೆ 4 ಗ್ಯಾರಂಟಿಗಳು ಘೋಷಣೆ ಆಗುವಂತಹ, ಜಾರಿ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ. ಹಾಗಾಗಿ ಒಂದು ಮಾತ್ರ ಉಳಿಸಿ ಉಳಿದಂತಹ 4 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರಾ, ಅದು ಕೂಡ ಒಂದಷ್ಟು ಮಾಹಿತಿಗಳನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆ ನಿರೀಕ್ಷೆಯನ್ನ ಎಲ್ಲಾ ರಾಜ್ಯದ ಜನ ಇಟ್ಕೊಂಡಿದ್ದಾರೆ. ಇನ್ನು ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅವರು ನೋಡೋಣ. ಬನ್ನಿ KJ ಜಾರ್ಜ್ ಅವರ ಜೊತೆ ನಾವು ಮಾತಾಡೋಣ. ಸರ್, ಜನರು ಬಹಳಷ್ಟು ಆಶಾದಾಯಕವಾಗಿದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ, ಸಚಿವರುಗಳ ಬಗ್ಗೆ. ನಾಳೆ ಗ್ಯಾರಂಟಿ ಘೋಷಣೆ ಸಂಬಂಧಪಟ್ಟಾಗೆ ಸರ್ 200 ಯೂನಿಟ್ ಫ್ರೀ ಸಂಬಂಧಪಟ್ಟಾಗೆ ಹಲವಾರು ಗೊಂದಲಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. KJ ಜಾರ್ಜ್ ರವರು ತಮ್ಮ ಇಲಾಖೆಯಲ್ಲಿ 200 ಯೂನಿಟ್ ಫ್ರೀ ಅನ್ನ ಯಾರಿಗೆಲ್ಲ ಕೊಡಬೇಕಂತ ಹೇಳಿ ತಾವು ಚರ್ಚೆ ಮಾಡಿದ್ರು ಅಧಿಕಾರಿಗಳ ಜೊತೆ. ನೋಡಿ, ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಾವೆಲ್ಲ ನಮ್ಗೆ ಗೊತ್ತಿದೆ. ನಮ್ಮ ಪಕ್ಷ ಈಗಾಗಲೇ 5 ಗ್ಯಾರಂಟಿಗೆಲ್ಲ ಘೋಷಣೆ ಮಾಡಿದೆ. ಇನ್ ಪ್ರಿನ್ಸಿಪಲ್ ಆಗಿ ನಾವು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ವಿ. ನಿನ್ನೆ ಚೀಫ್ ಮಿನಿಸ್ಟರ್ಗಳು ಎಲ್ಲ ವಿಚಾರ ಡಿಸ್ಕಸ್ ಮಾಡಿದ್ರು. ನಾಳೆ ಕ್ಯಾಬಿನೆಟಲ್ಲಿ ಅದರದ್ದು ಸಂಪೂರ್ಣವಾದ ಒಂದು ತೀರ್ಮಾನ ಆಗ್ತದೆ. ಅದಾದ್ಮೇಲೆ ನಾನು ಹೇಳ್ತೀನಿ. ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊರೆ ಆಗಲ್ಲ ಸರ್, ಯಾಕಂದ್ರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಚರ್ಚೆ ಆಗ್ತಿರೋದು. ಕ್ಯಾಬಿನೆಟ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ, ಅದಾದ್ಮೇಲೆ ಹೇಳ್ತೀನಿ. ಬಟ್ 200 ಯೂನಿಟ್ ಫ್ರೀ ಕೊಡುವಂತದ್ದು ಬಹುತೇಕ ನಿಶ್ಚಿತ. ಅದನ್ನ ಆಗಿದೆಯಲ್ಲ, ಅದು ಯಾವ್ದು ಮೊಡಾಲಿಟೀಸು ಅದು ಇದು. ಈಗ ಪ್ರಿನ್ಸಿಪಲ್ ನಾವು 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದೀವಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ನಾವು ತೀರ್ಮಾನ ತಗೊಂಡಿದ್ವಿ. ಅಷ್ಟು ನಾನು ಹೇಳ್ಬೋದು ಅಷ್ಟೇ. ಅದು ಪ್ರಿನ್ಸಿಪಲ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ. ತಾವು ಗ್ಯಾರಂಟಿ ಘೋಷಣೆ ಮಾಡೋದಕ್ಕೆ, ಅದನ್ನ ಜಾರಿ ಮಾಡಲಿಕ್ಕೆ ತಮ್ಮ ಸರ್ಕಾರ ಮತ್ತು ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಬದ್ಧರಾಗಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ಗೆ ನಾನು ಬದ್ಧರಾಗಿದ್ದೀನಿ. ಎಸ್, ಇದು ಇಂಧನ ಸಚಿವ KJ ಜಾರ್ಜ್ ಅವರ ಅಭಿಪ್ರಾಯ. ನಾಳೆ ಕ್ಯಾಬಿನೆಟ್ ನಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ, ಆ ಮುಖಾಂತರ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಡೋದು ಖಚಿತ ಎಂಬ ಮಾತನ್ನ ಹೇಳಿರುವಂತದ್ದು. ಮತ್ತು ಕ್ಯಾಬಿನೆಟ್ ಅಲ್ಲಿ ಏನೆಲ್ಲ ಡಿಸಿಷನ್ ಆಗುತ್ತೆ ಅದಕ್ಕೆ ನಾನು ಬದ್ಧ ಅಂತ ಹೇಳಿ ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವರುಗಳು ಮಾತನಾಡಿದ್ದಾರೆ. ಸಚಿವರು ಏನು ಹೇಳಿದ್ದಾರೆ ನೋಡೋಣ. ನಾವು ಅವರಿಗೆ ಒಂದಿಷ್ಟು ಎಂಪವರ್ ಮಾಡಬೇಕು, ಶಕ್ತಿಯುತವಾಗಿ ಮಾಡಬೇಕು ಅಂತ ಹೇಳಿ ನಾವು 2,000 ರೂಪಾಯಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಇದೆಲ್ಲ ನಮಗೆ ಗೊತ್ತಿದ್ದೇ ಮಾಡಿದ್ದೇವೆ. ಈ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ನಾವು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲರೂ ಹೇಳಿದ್ದೇವೆ. ಮುಖ್ಯಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದೇವೆ. ಅದನ್ನು ಮಾಡ್ತೇವೆ. ನಾಳೆ ಕ್ಯಾಬಿನೆಟ್ ಇದೆ, ಅದರಲ್ಲಿ ಚರ್ಚೆ ಆಗಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀವಿ. ಅದನ್ನು ಸ್ವಲ್ಪ ನೀವು ನಾಳೆವರೆಗೂ ಕ್ಯಾಬಿನೆಟ್ ಆಗೋವರೆಗೂ ಕಾಯಿರಿ. ಆದ್ಮೇಲೆ ನಮ್ಮ ಬ್ರೀಫಿಂಗ್ ಇರುತ್ತೆ. ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ. ನಿನ್ನೆ ಸವಿಸ್ತಾರವಾಗಿ ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ನಾಳೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ತೀರ್ಮಾನ ಮಾಡ್ತೇವೆ. ಆಶ್ವಾಸನೆ ಕೊಟ್ಟಿದ್ದೇವೆ. 10 kg ಅಕ್ಕಿಯನ್ನು ಕೊಡ್ತೇವೆ, ಅದನ್ನು ಕೊಡ್ತಿರ್ತೇವೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಾಳೆ ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ನಿಮಗೆ ವಿವರವಾಗಿ ಎಲ್ಲವನ್ನು ತಿಳಿಸ್ತೇನೆ. ಇದು ನಮ್ಮ ಒಂದು ಬದ್ಧತೆ, ಒಂದು ಗ್ಯಾರಂಟಿ, ಪ್ರಣಾಳಿಕೆ ಎಲ್ಲದರ ಕೂಡ 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಸಚಿವರ ಮಾತನ್ನ ಕೇಳಿದ್ವಿ. 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ, ನಾವು ಕೊಟ್ಟೇ ಕೊಡ್ತೀವಿ, ಯಾವಾಗ ಅನ್ನುವಂತಹ ಪ್ರಶ್ನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಹಾಗೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಈಗ 5 ಗ್ಯಾರಂಟಿಗಳು ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು, ಜನ ಕೂಡ ಅದನ್ನೇ ನಂಬಿದ್ದಾರೆ. ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಏನ್ ಗೈಡ್ಲೈನ್ಸ್, ಏನ್ ಕಂಡೀಷನ್ಸ್ ಹಾಕ್ತಾರೆ ಅನ್ನುವಂತಹ ಪ್ರಶ್ನೆ ಇಡೀ ರಾಜ್ಯದ ಜನರಲ್ಲಿ ಇದೆ. ನಾಳೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರಾ ಅಥವಾ 3+1 ಜಾರಿ ಆಗುವ ಚಾನ್ಸಸ್ ಇದೆಯಾ?
ನವಿತಾ ಜೈನ್, ಬಹಳ ಮುಖ್ಯವಾಗಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಯುವ ನಿಧಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡನ್ನ ಹೊರತುಪಡಿಸಿ ನಮ್ಮ 3 ಯೋಜನೆಗಳಿಗೆ ನಾಳೆ ಚಾಲನೆ ಕೊಡುವಂತ, ಅಂದ್ರೆ 3 ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವಂತ ನಿಟ್ಟಲ್ಲಿ ಒಂದು ಅಧಿಕೃತ ಆದೇಶವನ್ನು ಹೊರಡಿಸುವಂತ ಒಂದು ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಯುವ ನಿಧಿಗೆ ಸಂಬಂಧಪಟ್ಟಂತೆ 2022-23ನೇ ಸಾಲಿನ ಪದವೀಧರ ನಿರುದ್ಯೋಗ ಯುವಕರಿಗೆ ಈ ಒಂದು ಮಾಸಿಕ 3,000 ಮಾಸಾಸನವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಏನು ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಶೈಕ್ಷಣಿಕ ವರ್ಷ ಅಂತ್ಯ ಆಗುವಂತ ನಿಟ್ಟಿನಲ್ಲಿ ಇನ್ನೂ 2-3 ತಿಂಗಳು ಬಾಕಿ ಉಳಿದಿರ್ತಕ್ಕಂಥದ್ದು. ಸೊ ಹೀಗಾಗಿ 2022-23ನ ಶೈಕ್ಷಣಿಕ ವರ್ಷ ಅಂತ್ಯ ಆಗೋದಕ್ಕೆ ಇನ್ನು 3-4 ತಿಂಗಳು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಯುವ ನಿಧಿಯ ಒಂದು ಅರ್ಹ ಫಲಾನುಭವಿಗಳನ್ನ, ನಿರುದ್ಯೋಗ ಯುವಕ ಪದವೀಧರನ್ನ ಕೌಂಟ್ ಮಾಡೋದಕ್ಕೆ, ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಇನ್ನೂ ಕೂಡ ಸಮಯ ಬೇಕಾಗುತ್ತೆ. ಇದು ಒಂದ್ ಕಡೆ ಆದ್ರೆ, ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಇನ್ನೂ ಕೂಡ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ ಅತ್ತೆಗೆ ಈ ಒಂದು ಮನೆಯೊಡತಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅನ್ನುವಂತ ಘೋಷಣೆ ಮಾಡಿದ್ರಲ್ಲ, ಅತ್ತೆಗೆ ಕೊಡ್ಬೇಕಾ ಅಥವಾ ಸೊಸೆಗೆ ಕೊಡ್ಬೇಕಾ ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಪರ ವಿರೋಧ ಚರ್ಚೆಗಳು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಸಹಜವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಗೈಡ್ಲೈನ್ಸ್ಗಳನ್ನ, ಯಾವೆಲ್ಲ ಮಾನದಂಡಗಳನ್ನ, ಯಾವೆಲ್ಲ ಷರತ್ತುಗಳನ್ನ ಹಾಕಬೇಕು ಅನ್ನುವಂತ ನಿಟ್ಟಲ್ಲಿ ಅಧಿಕಾರಿ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಸೊ ಹೀಗಾಗಿ ಹಣಕಾಸು ಇಲಾಖೆ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂಬಂಧವಾಗಿ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇನ್ನುಳಿದಂತೆ ನಾಳೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನ ಘೋಷಣೆ ಮಾಡೋದಕ್ಕೂ ಕೂಡ ತಯಾರಿಯನ್ನ ನಡೆಸಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಪ್ರತಿ ಮನೆಗೂ ಕೂಡ ಅಂದ್ರೆ 200 ಯೂನಿಟ್ ಕರೆಂಟ್ ಅನ್ನ ಘೋಷಣೆ ಮಾಡೋಕ್ಕೂ, ಅಂದ್ರೆ ಫ್ರೀ ಉಚಿತ ವಿದ್ಯುತ್ ಘೋಷಣೆ ಮಾಡೋದಕ್ಕೂ ಕೂಡ ತಯಾರಿಯನ್ನ ನಡೆಸಿಕೊಂಡಿರ್ತಕ್ಕಂಥದ್ದು. ಬದಲಾಗಿ ಏನು ಇನ್ನುಳಿದಂತೆ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ಇದನ್ನ ಸುಲಭವಾಗಿ ಘೋಷಣೆ ಮಾಡಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸೊ ಹೀಗಾಗಿ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ಘೋಷಣೆ, ಮತ್ತೊಂದು ಕಡೆಯಾಗಿ ಸಾರಿಗೆ ಇಲಾಖೆ ಯೋಜನೆಯಡಿ ಉಚಿತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಮತ್ತೆ ಏನು ಇಂಧನ ಇಲಾಖೆ ಯೋಜನೆಯಡಿ 200 ಯೂನಿಟ್ ಉಚಿತ ವಿದ್ಯುತ್ ಸೇವೆ, ಈ 3 ಯೋಜನೆಗಳಿಗೂ ಕೂಡ ನಾಳೆ ಒಂದು ಅನುಮತಿಯನ್ನ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬಹುದು. ಆದ್ರೆ ಯುವ ನಿಧಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಾಲಾವಕಾಶ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನ ಮುಂದಿನ ಕ್ಯಾಬಿನೆಟ್ ಅಥವಾ ಇನ್ನು 2-3 ತಿಂಗಳಲ್ಲಿ ಘೋಷಣೆ ಮಾಡೋದಕ್ಕೆ ಸರ್ಕಾರ ಚಿಂತೆಯನ್ನು ನಡೆಸಿದೆ. ಆದ್ರೆ ನಾಳಿನ ಸಚಿವ ಸಂಪುಟದಲ್ಲಿ ಒಂದು ವೇಳೆ 5 ಯೋಜನೆಗೂ ಕೂಡ ಸಂಬಂಧಪಟ್ಟಂತೆ ಒಂದು ಅನುಮೋದನೆಯನ್ನ ಪಡೆದು ನಾಳೆಯೇ ಘೋಷಣೆ ಮಾಡಬಹುದು ಅಥವಾ ಘೋಷಣೆ ಮಾಡದೇ ಇರ್ಬೋದು. ಆದ್ರೆ ನಮ್ಮ ನ್ಯೂಸ್ 18ಗೆ ಘೋಷಣೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೇವಲ ಈ 3 ಯೋಜನೆಗೆ ಸಂಬಂಧಪಟ್ಟಂತೆ ನಾಳೆ ಚಾಲನೆ ಕೊಡೋದಕ್ಕೆ ಒಂದು ಚಿಂತನೆಯನ್ನ ನಡೆಸಿದೆ ಸರ್ಕಾರ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ. ಸಂಪರ್ಕದಲ್ಲಿ ಹೆಬ್ಬಾಕ ತಿಮ್ಮೇಗೌಡ, ಇನ್ನು ಗ್ಯಾರಂಟಿ ಜಾರಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಈಗ ಸರ್ಕಸ್ ಅನ್ನ ಮಾಡ್ತಾ ಇದೆ, ಮಾಡಲೇಬೇಕಾದಂತಹ ಪರಿಸ್ಥಿತಿ. ಗ್ಯಾರಂಟಿಗಾಗಿ ತೆರಿಗೆ ಹೊರೆಯನ್ನ ಹೆಚ್ಚಳ ಮಾಡುತ್ತಾ ಸರ್ಕಾರ ಈಗ ಗ್ಯಾರಂಟಿಯನ್ನ ಕೊಡೋದು ಒಂದ್ ಕಡೆ, ಅದರ ಹೊರೆಯನ್ನ ಈಗ ಜನರ ಮೇಲೆ ಹಾಕುವಂತಹ ಪರಿಸ್ಥಿತಿ, ಜನರೇ ಭರಿಸಬೇಕೀಗ. ಆ ರೀತಿಯ ಪರಿಸ್ಥಿತಿ ಇದೆ. ಈಗ ಅಧಿಕಾರಿಗಳಿಂದ ತೆರಿಗೆ ಹೆಚ್ಚಳ ಮಾಡುವಂತೆ ಆಲ್ರೆಡಿ ಸಲಹೆ ಬಂದಿದೆ. ಅಧಿಕಾರಿಗಳು ಆಲ್ರೆಡಿ ಸಲಹೆ ಕೊಟ್ಟಿದ್ದಾರೆ, ನಮ್ಗಂತಿದ್ದು ಭರಿಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆರ್ಥಿಕ ಸಂಕಷ್ಟವನ್ನೇ ಹೊಂದಬೇಕು ಈ ಒಂದೆಲ್ಲ ಗ್ಯಾರಂಟಿಯಿಂದ. ಆಲ್ರೆಡಿ ಈಗ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ 50,000 ಕೋಟಿಗಿಂತಲೂ ಹೆಚ್ಚಿನ ಹೊರೆ ಬೀಳತ್ತೆ, ವೆಚ್ಚ ಬೀಳತ್ತೆ ಅಂತ. ಆಲ್ರೆಡಿ ಅಧಿಕಾರಿಗಳು ತೆರಿಗೆ ಸಂಗ್ರಹವನ್ನ ಮಾಡಬೇಕು ಅಂದ್ರೆ ಹೆಚ್ಚಿನ ತೆರಿಗೆಯನ್ನ ಹಾಕಬೇಕನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ್ದ್ರ ಮೇಲೆ ಹೆಚ್ಚಿನ ತೆರಿಗೆಯನ್ನ ಹಾಕುವಂತಹ ಚಾನ್ಸಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಆಲ್ರೆಡಿ ಈಗ ಅಧಿಕಾರಿಗಳು ಕೊಟ್ಟಿರುವ ಸಲಹೆ ಪ್ರಕಾರ ವಸತಿ ಕಟ್ಟಡದ ತೆರಿಗೆಯನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. 10ರಿಂದ 15% ನಷ್ಟು ಹೆಚ್ಚಳ ಮಾಡಬೇಕು. ಇಲ್ಲಿವರೆಗೂ ಕೂಡ 10% ಇದ್ರೆ ಇನ್ನು 15%ಗೆ ನೀವು ಹೆಚ್ಚಳ ಮಾಡಿದ್ರೆ ಆಗ ಒಂದಷ್ಟು ಹೊರೆಯನ್ನ ಕಡಿಮೆ ಮಾಡಬಹುದು ಅಂತ ಹೇಳಿ. ಇಷ್ಟು ಮಾತ್ರ ಅಲ್ಲ, ವಾಣಿಜ್ಯ ಕಟ್ಟಡಕ್ಕೆ ಕೂಡ 15ರಿಂದ 20% ಹೆಚ್ಚಳ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಆಲ್ರೆಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗ 15% ಇದ್ರೆ 20% ಮಾಡಬೇಕು ತೆರಿಗೆ, ಆಗ ನಾವು ಆ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಐಷಾರಾಮಿ ಸುಂಕವನ್ನು ನಾವು ಗಮನಿಸಿದ್ರೆ 5ರಿಂದ 10%ಗೆ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಸಿಎಂಗೆ ಈಗ ಅಧಿಕಾರಿಗಳು ಕೊಟ್ಟಿರುವಂತಹ ಸಲಹೆ. ಮತ್ತೊಂದ್ ಕಡೆ ನಾವು ನೋಡಿದ್ರೆ ವಾಣಿಜ್ಯ ಸುಂಕವನ್ನ ಕೂಡ ಏರಿಕೆ ಮಾಡುವಂತಹ ಸಾಧ್ಯತೆ ಇಲ್ಲಿ ನಾವು ಗಮನಿಸಿ 10ರಿಂದ 20% ಅಂದ್ರೆ 10% ಅಷ್ಟು ಏರಿಕೆ ಮಾಡೋದಕ್ಕೂ ಕೂಡ ಅಧಿಕಾರಿ
ಅಧಿಕಾರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಮದ್ಯದ ಸುಂಕವನ್ನು ಅಷ್ಟೇ 10ರಿಂದ 20% ಹೆಚ್ಚಳ ಮಾಡಿ ಅನ್ನುವಂತಹ ಸಲಹೆಯನ್ನ ಅಧಿಕಾರಿಗಳು ನೀಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 10% ಅಷ್ಟು ಹೆಚ್ಚಳ ಮಾಡಿದ್ರೆ ಆಗ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಇನ್ನು ಮನರಂಜನಾ ಸುಂಕ 10% ಇದ್ರೆ 5% ಏರಿಸಿ 10ರಿಂದ 15% ನೀವು ಸುಂಕವನ್ನ ಜಾಸ್ತಿ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಕೂಡ ಆಲ್ರೆಡಿ ಈಗ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ಪ್ರವೇಶ ಶುಲ್ಕ 5% ಇದ್ರೆ 5ರಿಂದ ನೀವು 10%ಗೆ ಜಾಸ್ತಿ ಮಾಡಿ. ಆ ಒಂದು ಪರ್ಸೆಂಟೇಜ್ ನ ಆಧಾರದ ಮೇಲೆ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಇದುವೇ ಸರ್ಕಾರಕ್ಕೆ ಈಗ ಸವಾಲಾಗಿರೋದು. ಈ ಕಡೆಯಿಂದ ಗ್ಯಾರಂಟಿ ಕೊಡೋದು, ಇನ್ನೊಂದು ಕಡೆ ಜನರ ಮೇಲಿನ ತೆರಿಗೆಯ ಹೊರೆಯನ್ನ ಹಾಕುವಂತಹ ಪರಿಸ್ಥಿತಿ, ಜನರ ಆಕ್ರೋಶಕ್ಕೆ ಗುರಿಯಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಹಣಕಾಸಿನ ಇಲಾಖೆಯಲ್ಲೂ ಕೂಡ ಆಲ್ರೆಡಿ ಈಗ ಸಿಎಂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಈ ಎಲ್ಲಾ ಗ್ಯಾರಂಟಿಗಳು ಜಾರಿ ಆದ್ರೆ 50,000 ಕೋಟಿಗಿಂತಲೂ ಹೆಚ್ಚಿನ ಹೊರೆಯನ್ನು ಭರಿಸಬೇಕಾಗುತ್ತೆ, ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಜನರ ಮೇಲಿನ ತೆರಿಗೆಯ ಭಾರ ಹೊರೆಯನ್ನು ಹೊರಿಸುವಂತಹ ಸಾಧ್ಯತೆ ಇದು. ನವಿತಾ ಜೈನ್, ಈಗಾಗಲೇ ಗ್ಯಾರಂಟಿ ಯೋಜನೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ ಮೇಲೆ ಅದು ಅನುಷ್ಠಾನಕ್ಕೆ ಬಂದ ಮೇಲೆ ಸರ್ಕಾರಕ್ಕೆ ಸುಮಾರು 52,000 ಕೋಟಿ ರೂಪಾಯಿ ಹಣ ಬೇಕಾಗಬಹುದು ಎಂಬುದು ಸದ್ಯದ ಲೆಕ್ಕಾಚಾರ. ಜೊತೆಗೆ ಆದಾಯದ ಬಹುಪಾಲು ಗ್ಯಾರಂಟಿ ಘೋಷಣೆಗಳಿಗೆ ಹಣವನ್ನು ವಿನಿಯೋಗಿಸಿದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲದಂತಾಗುತ್ತೆ. ಈಗಾಗಲೇ ಕೇಂದ್ರದ ನೆರವು ಕೂಡ ನಮಗೆ ಬೇಕಾಗಿರುವಂಥದ್ದು. ನಮ್ಮ GST ಹಣದ ಪಾಲು ಕೂಡ ನಿಧಾನಗತಿಯಲ್ಲಿ ರಾಜ್ಯಕ್ಕೆ ಬರ್ತಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ತೆರಿಗೆಯ ಅಬಕಾರಿ ಇರ್ಬೋದು, ವಾಣಿಜ್ಯ ತೆರಿಗೆಗಳಿರತಕ್ಕಂಥದ್ದು, ಈ ತೆರಿಗೆಯಲ್ಲಿ ಬರ್ತಕ್ಕಂಥ ಹಣವನ್ನ ಗ್ಯಾರಂಟಿ ಘೋಷಣೆಗಳಿಗೆ ವಿನಿಯೋಗಿಸ್ತಿದ್ರೆ ಎಲ್ಲೊಂದು ಕಡೆ ಸರ್ಕಾರ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳು ಕೂಡ ನಿಲ್ಲುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜುಲೈನಲ್ಲಿ ರಾಜ್ಯದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಏನೆಲ್ಲ ರಾಜ್ಯ ಸರ್ಕಾರಕ್ಕೆ ಆದಾಯ ತರುವಂತಹ ಪ್ರಮುಖ ಇಲಾಖೆಗಳ ಮೇಲೆ ಒಂದಷ್ಟು ಹೊರೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಅಬಕಾರಿ ಪ್ರಮುಖವಾಗಿರುವಂತಹ ಅಬಕಾರಿ ತೆರಿಗೆ ಕಳೆದ ಬಾರಿ 28,000 ಕೋಟಿ ರೂಪಾಯಿಯನ್ನ ಗುರಿಯನ್ನ ಸರ್ಕಾರ ಅಬಕಾರಿ ಇಲಾಖೆ ನೀಡಲಾಯಿತು. ಈ ಬಾರಿ 32,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯಿಂದ ತೆರಿಗೆಯನ್ನ ನಿರೀಕ್ಷೆ ಮಾಡಿರುವಂತದ್ದು. ಹಾಗಾಗಿ ಪ್ರಮುಖವಾಗಿ ಅಬಕಾರಿ ತೆರಿಗೆಯನ್ನ ಹೆಚ್ಚುವರಿಯಾಗಿ ಹಾಕುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಸರ್ಕಾರದ ನಿರೀಕ್ಷೆ ಬಹುಶಃ 38,000ರಿಂದ 40,000 ಕೋಟಿ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ 28,000 ಕೋಟಿಯನ್ನ 2021, 22, 23 ಒಳಗಡೆ ರೀಚ್ ಆಗಿತ್ತು. ಹಾಗಾಗಿ ಈ ಬಾರಿ 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಅಬಕಾರಿ ತೆರಿಗೆಯನ್ನ ಸರ್ಕಾರ ವಿಧಿಸುವ ಸಾಧ್ಯತೆ ಬಹುತೇಕ ನಿಚ್ಚಲಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ವಾಣಿಜ್ಯ ತೆರಿಗೆ ಶೇಕಡ 10 ಅಥವಾ ಶೇಕಡ 15ರಷ್ಟು ಏರಿಕೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆ ಮುಖಾಂತರ ವಾಣಿಜ್ಯ ತೆರಿಗೆಯ ಮುಖಾಂತರ ಕೂಡ ಹಣ ಸಂಗ್ರಹಕ್ಕೆ ತೀರ್ಮಾನವನ್ನು ಮಾಡುವಂಥದ್ದು. ಇನ್ನು ಪ್ರವೇಶ ಶುಲ್ಕ ಈಗಾಗಲೇ 5% ಇರತಕ್ಕಂಥದ್ದು, ಅದನ್ನ 7 ಅಥವಾ 10%ಗೆ ಏರಿಕೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಚರ್ಚೆ ಆರಂಭ ಆಗಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ವಾಣಿಜ್ಯ ಕಟ್ಟಡಗಳ ತೆರಿಗೆ ಹೆಚ್ಚಳಕ್ಕೂ ತೀರ್ಮಾನ ಮಾಡುವಂಥದ್ದು. ಈಗಾಗಲೇ ಇರತಕ್ಕಂಥ ತೆರಿಗೆಗೆ ಶೇಕಡ 15ರಷ್ಟು ಹೆಚ್ಚುವರಿ ಅಥವಾ 20ರಷ್ಟು ಹೆಚ್ಚುವರಿ ಏನು ತೆರಿಗೆಯನ್ನ ಕಲೆ ಹಾಕಲಿಕ್ಕೆ ಸರ್ಕಾರ ಈಗಾಗಲೇ ರೂಪುರೇಷಣೆ ಮಾಡ್ತಿರುವಂಥದ್ದು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಿಗೆ ಪ್ರಸ್ತಾವನೆ ಸಂಬಂಧಪಟ್ಟಾಗ ಒಂದಷ್ಟು ಮಾಹಿತಿ ಕೊಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲದ ನಡುವೆ ಕೂಡ ವಸತಿ ಕಟ್ಟಡಗಳು, ಅದರಲ್ಲೂ ಕೂಡ ಬೆಂಗಳೂರಂತ ಪ್ರದೇಶಗಳಲ್ಲಿ, ಮಹಾನಗರ ಪ್ರದೇಶಗಳಲ್ಲಿ ವಸತಿ ಕಟ್ಟಡಗಳಿಗೂ ತೆರಿಗೆ ದರ ಶೇಕಡ 10ರಿಂದ 15% ಹೆಚ್ಚಳ ಮಾಡಿದರೆ ಸರ್ಕಾರದ ಆದಾಯಕ್ಕೆ ಸುಮಾರು 5ರಿಂದ 6,000 ಕೋಟಿ ರೂಪಾಯಿ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಸತಿ ಕಟ್ಟಡ ತೆರಿಗೆಯನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆದಿದೆ ಅಂತ ಹೇಳಲಾಗ್ತದೆ. ಇನ್ನ ಐಷಾರಾಮಿ ಸುಂಕ ಮತ್ತು ಮನರಂಜನೆ ಸುಂಕವನ್ನು ಶೇಕಡ 10ರಿಂದ 15% ಏರಿಕೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಮುಂದಿನ 15 ದಿನಗಳ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನ ಪೂರ್ವಭಾವಿ ಸಭೆಯನ್ನು ಆರಂಭಿಸುತ್ತಾರೆ. ಈ ಪೂರ್ವಭಾವಿ ಸಭೆಯಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿರುವಂತಹ ವಾಣಿಜ್ಯ ಇಲಾಖೆ ಮತ್ತು ಅಬಕಾರಿ ಇಲಾಖೆಗೆ, ಈ ಎರಡು ಇಲಾಖೆಗಳಿಗೆ ಹೆಚ್ಚುವರಿ ತೆರಿಗೆ ವಸೂಲಿ ಮತ್ತು ಸೋರಿಕೆ ಆಗ್ತಿರ್ತಕ್ಕಂಥ ತೆರಿಗೆಯನ್ನ ಮತ್ತೆ ಹೆಚ್ಚುವರಿಯಾಗಿ ವಸೂಲಿ ಮಾಡುವಂಥದ್ದು ಮತ್ತು ಈ ಒಂದು ಗ್ಯಾರಂಟಿ ಘೋಷಣೆಗಳಿಗೆ ಹಣವನ್ನು ಸಂಗ್ರಹ ಮಾಡಬೇಕಾಗಿ, ಹಾಗಾಗಿ ಜನರಿಗೆ ಹೆಚ್ಚುವರಿ ಟ್ಯಾಕ್ಸ್ ಅನ್ನು ವಿಧಿಸುವ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಸ್ತೃತವಾದ ಚರ್ಚೆಯನ್ನು ಮಾಡಲಿದ್ದಾರೆ. ಆ ಮುಖಾಂತರ ಗ್ಯಾರಂಟಿ ಘೋಷಣೆ ಹೆಸರಿನಲ್ಲಿ ಒಂದಷ್ಟು ಜನರಿಗೆ ತೆರಿಗೆಯ ಭಾರ ಕೂಡ ಬೀಳುವುದು ಖಚಿತವಾಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹಿಂದೆ ಪೇ ಸಿಎಂ ಅನ್ನುವಂತಹ ಪೋಸ್ಟರ್ ವಾರ್ ಅನ್ನ ಕಾಂಗ್ರೆಸ್ ಮಾಡಿತ್ತು. ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದು ಹೆಸರು ತಂದುಕೊಟ್ಟಿತ್ತು. ಬಿಜೆಪಿಗೆ ಸಾಕಷ್ಟು ಅವಮಾನ ಕೂಡ ಆಗಿತ್ತು ಇದರಿಂದ. ಅದೇ ಮಾದರಿಯಲ್ಲಿ ಕಾಂಗ್ರೆಸ್ಗೆ ಈಗ ಬಿಜೆಪಿ ಟಕ್ಕರ್ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಟಕ್ಕರ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಗ್ಯಾರಂಟಿಗಳಿಗೆ ಏನಾದ್ರೂ ಸರ್ಕಾರ ಕಂಡೀಷನ್ ಅನ್ನ ಹಾಕಿದ್ರೆ ಆಗ ಅದೇ ರೀತಿಯಾದಂತಹ ಅಭಿಯಾನ, ಪೋಸ್ಟರ್ ಅಭಿಯಾನವನ್ನ ಮಾಡೋದಿಕ್ಕೂ ಕೂಡ ಈಗ ಬಿಜೆಪಿ ತಯಾರಿ ಮಾಡಿಕೊಂಡಿದೆ.
ವಚನ ಭ್ರಷ್ಟ ಕಾಂಗ್ರೆಸ್ ಅನ್ನುವ ಅಭಿಯಾನಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳ ಜಾರಿಗೆ ಬಿಜೆಪಿ ಕಾಯ್ತಾ ಇದೆ. ಈಗ ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ ಅಂತ ಹಾಕೋದು ಶತಸಿದ್ಧ ಅನ್ನುವ ರೀತಿ ಆಗಿದೆ. ಯಾರ್ಯಾರಿಗೆ ಈ ಗ್ಯಾರಂಟಿ ಸಿಗುತ್ತೆ, ಈಗ ರಾಜ್ಯದ ಎಲ್ಲ ಜನರಿಗೆ ಅನ್ನೋದನ್ನ ಹೇಳಿತ್ತು. ಕೆಲವು ಗ್ಯಾರಂಟಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ಒಳಗೊಳ್ತಾರೆ ಅನ್ನೋದನ್ನ ಹೇಳಿತ್ತು. ಈಗ ಏನಾದ್ರೂ ಮಾನದಂಡ ಹಾಕಿದ್ರೆ, ಮಾರ್ಗಸೂಚಿ ಹಾಕಿದ್ರೆ ಅಥವಾ ಒಂದಷ್ಟು ಕಂಡೀಷನ್ಸ್ ಹಾಕಿದ್ರೆ ಅದನ್ನೇ ಈಗ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ನಾವು ವಾಚ್ ಮಾಡ್ತೇವೆ. ನಾವು ಸಾರ್ವಜನಿಕರ ಪರವಾಗಿ, ಜನರ ಪರವಾಗಿ, ಜನರ ಮಧ್ಯದಲ್ಲೇ ಇರ್ತೀವಿ. ನೀವು ಹೇಗೆ ಮಾತು ಕೊಟ್ಟಿದ್ರಿ ಹಾಗೆ ನಡ್ಕೊಳ್ಳಲ್ವೋ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸರ್ಕಾರ ಬರುವಂಥ ದಿನಗಳಲ್ಲಿ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದನ್ನು ನೋಡಿ ನಾವು ನಾಳೆಯ ಕ್ಯಾಬಿನೆಟ್ ನಿರ್ಧಾರವನ್ನು ನೋಡಿ ಅವರ ಪೋಸ್ಟರ್ಗೆ ವಿರುದ್ಧವಾಗಿ ನಾವು ಮತ್ತೊಂದು ಪೋಸ್ಟರ್ನ ನಾಳೆ ನಾವು ರಿಲೀಸ್ ಮಾಡೋರಿದ್ದೇವೆ. ಯಾರು ಕಿತ್ತಾಕ್ತಾರೆ? ಕಿತ್ತಾಕ್ಲಿ ನೋಡೋಣ, ಕಿತ್ತಾಕ್ಲಿ ಎಷ್ಟು ಮನೆ ಕಿತ್ತಾಕ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಯಾವ ರೀತಿಯಾಗಿ ಕಾಂಗ್ರೆಸ್ ಅಭಿಯಾನದ ಮೂಲಕ ಜನರ ಮನಸೆಳೆದಿತ್ತೋ ಬಿಜೆಪಿಗೆ ಸಾಕಷ್ಟು ಅವಮಾನ ಆಗಿತ್ತು. ಇದರಿಂದಾಗಿ ಸಂಕಷ್ಟವೂ ಒದಗಿದ್ದನ್ನು ನಾವು ಗಮನಿಸಬಹುದು. ಸೊ ಈಗ ಬಿಜೆಪಿ ಅದೇ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆಯಾ ಬಿಜೆಪಿ? ಖಂಡಿತವಾಗ್ಲೂ ನವಿತಾ, ಕಾದು ನೋಡುವ ತಂತ್ರದ ಜೊತೆಗೆ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಈಗ ದೊಡ್ಡ ಮಟ್ಟದಲ್ಲಿ ಆಲೋಚನೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಗ್ಯಾರಂಟಿಗಳ ಅನುಷ್ಠಾನ ಮಾಡಿದಂತ ಸಂದರ್ಭದಲ್ಲಿ ಕಂಡೀಷನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಚುನಾವಣೆಗೂ ಮೊದಲು ಯಾವುದೇ ಕಂಡೀಷನ್ ಇಲ್ಲದೆ ಗ್ಯಾರಂಟಿಗಳು ಕೊಡ್ತೇವೆ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರು ಭರವಸೆಯನ್ನ ಕೊಟ್ಟಿದ್ರು. ಈಗ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಂಡೀಷನ್ ಹಾಕೋದ್ರ ಜೊತೆಗೆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಸೇರಿದಂತೆ ಒಂದಷ್ಟು ಜನ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೋಸ್ಕರವಾಗಿಯೇ ಬಿಜೆಪಿ ನಾಯಕರು ಒಂದು ರೀತಿ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಏನು 40% ಆಗಿರಬಹುದು ಮತ್ತೆ ಪೇಸಿಎಂ ಆರೋಪದ ಮುಖಾಂತರವಾಗಿ ದೊಡ್ಡ ಪೋಸ್ಟರ್ ಅಭಿಯಾನದ ಮುಖಾಂತರವಾಗಿ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಹೋರಾಟವನ್ನು ಮಾಡಿದ್ರು. ಇದು ಎಲ್ಲ ಒಂದ್ ಕಡೆಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ ದೊಡ್ಡ ಡ್ಯಾಮೇಜ್ ಆಗೋದ್ರ ಮುಖಾಂತರವಾಗಿ ಹೀನಾಯ ಸೋಲಿಗೂ ಕೂಡ ಇದು ಕಾರಣವಾಗಿತ್ತು. ಹೀಗಾಗಿ ಆರಂಭದಿಂದಲೇ ಬಿಜೆಪಿ ಈಗ ವಿರೋಧ ಪಕ್ಷ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಪ್ರಾರಂಭದಿಂದಲೇ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತದ್ದು. ಅಂದ್ರೆ ಕಾಂಗ್ರೆಸ್ ಯಾವ ರೀತಿಯಾಗಿ ಪೋಸ್ಟರ್ ನ ಅಂಟಿಸಿಕೊಂಡು ದೊಡ್ಡ ರಾಜ್ಯಾದ್ಯಂತ ಪ್ರಚಾರವನ್ನ ಮಾಡಿದ್ರು, ಅದೇ ರೀತಿಯಲ್ಲಿ ಅಂದ್ರೆ ವಚನ ಭ್ರಷ್ಟ ಸರ್ಕಾರ ಅನ್ನುವಂತ ಹೇಳಿಕೆಯ ಮುಖಾಂತರವಾಗಿ ಇಡೀ ರಾಜ್ಯಾದ್ಯಂತ ಪೋಸ್ಟರ್ ಅನ್ನು ಅಂಟಿಸೋದ್ರ ಮುಖಾಂತರವಾಗಿ ದೊಡ್ಡ ಹೋರಾಟನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಸಚಿವ ಸಂಪುಟ ಸಭೆ ಕೂಡ ಇದೆ. ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡ್ತಾರೆ ಅದರ ಮೇಲೆ ಈ ಒಂದು ಪೋಸ್ಟರ್ ಮಹಾ ಅಭಿಯಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ತೀರ್ಮಾನ ಮಾಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು. ಅದೇನೇ ಇದ್ರೂ ಕೂಡ ಈಗ ಗ್ಯಾರಂಟಿಗಳಿಗೋಸ್ಕರವಾಗಿ ಜನರು ಕೂಡ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇದೇ ಒಂದು ಗ್ಯಾರಂಟಿಗಳಿಂದಾನೇ ಬಿಜೆಪಿ ಹೀನಾಯ ಸೋಲನ್ನ ಕಂಡಿದೆ. ಹೀಗಾಗಿ ಗ್ಯಾರಂಟಿಗಳ ಹಸ್ತದ ಮುಖಾಂತರವಾಗಿ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಡ್ಯಾಮೇಜ್ ಮಾಡುವಂತದ್ದು ಮತ್ತೆ ಮುಜುಗರ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರಾರಂಭದಿಂದಲೇ ಪ್ಲಾನ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬಿಜೆಪಿಗೆ ಯಾವ ರೀತಿಯಾಗಿ ಅಸ್ತ್ರವನ್ನು ಕೊಡ್ತಾರೆ ಕಾಂಗ್ರೆಸ್ನವರು ಅನ್ನೋದನ್ನ ಕಾದು ನೋಡೋಣ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಪಾಯದ ಅಡಿಯಲ್ಲಿ ಮಕ್ಕಳ ಭವಿಷ್ಯ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ? ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಯಾವಾಗ? ಸರ್ಕಾರಿ ಶಾಲೆ ಉಳಿಸಿ ನ್ಯೂಸ್ 18 ಅಭಿಯಾನ. ನಿಮ್ಮ ನ್ಯೂಸ್ 18 ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ. ಬಿದ್ದು ಹೋಗುವಂತಿದೆ ಕಟ್ಟಡ, ಪ್ರಾಣ ಭಯದಲ್ಲಿದ್ದಾರೆ ಮಕ್ಕಳು. ನ್ಯೂಸ್ 18 ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. 118 ವರ್ಷಗಳ ಇತಿಹಾಸ ಇರುವ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತೀವಿ. ಶತಮಾನವನ್ನ ಕಂಡಿದೆ ಈ ಶಾಲೆ. ಆದ್ರೆ ಈ ಶಾಲೆಯ ದುಸ್ಥಿತಿಯನ್ನ ನೋಡಿದ್ರೆ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿವರೆಗೂ? ಆಯಾ ಕಾಲಘಟ್ಟದ ಸರ್ಕಾರಗಳು ಯಾವ ರೀತಿಯಾಗಿ ಸರ್ಕಾರಿ ಶಾಲೆಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಪ್ರಯೋಜನವೂ ಕೂಡ ಆಗಿಲ್ಲ. ಅವರು ಒಂದಷ್ಟು ವ್ಯವಸ್ಥೆ ಮಾಡಿದ್ರೆ ಅಂತಹ ಪ್ರಯೋಜನವೂ ಕೂಡ ಆಗದಂತಹ ಪರಿಸ್ಥಿತಿಯಲ್ಲಿ ಇರೋದನ್ನ ನಾವು ತೋರಿಸ್ತಾ ಇದೀವಿ. ಚಾಮರಾಜನಗರದ ಶಾಲೆ ಇದು. ಚಾಮರಾಜನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಶಿಥಿಲಗೊಂಡಿದೆ. ಗೋಡೆ ಹೆಂಚಂತೂ ಒಡೆದೇ ಹೋಗಿದೆ, ಮೇಲ್ಚಾವಣಿ ಹಾಳಾಗಿ ಹೋಗಿದೆ.
ಶಾಲೆಯ 14 ಕೊಠಡಿಗಳ ಪೈಕಿ 10 ಕೊಠಡಿಗಳು ಶಿಥಿಲ ಆಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಸೌಲಭ್ಯ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ, ಹಿಂಭಾಗ ಕಾಂಪೌಂಡ್ ಇಲ್ಲದೆ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಶಾಲೆ. ಮಾಜಿ ಶಿಕ್ಷಣ ಸಚಿವ ಪ್ರೊಫೆಸರ್ ಬಿಕೆ ಚಂದ್ರಶೇಖರ್ ಅವರು ಓದಿದ ಶಾಲೆ ಇದು. 1500ಕ್ಕೂ ಹೆಚ್ಚು ಮಕ್ಕಳಿದ್ದ ಶಾಲೆಯಲ್ಲಿ ಈಗ ಕೇವಲ 80 ಮಕ್ಕಳು ಮಾತ್ರ ಓದ್ತಾ ಇದ್ದಾರೆ. 17 ಶಿಕ್ಷಕರಿದ್ದ ಶಾಲೆಯಲ್ಲಿ ಇರೋದು ಕೇವಲ 4 ಶಿಕ್ಷಕರು ಮಾತ್ರ. ಮೂಲಭೂತ ಸೌಕರ್ಯ ಇಲ್ಲದೆ ಪಾಳು ಬಿದ್ದಂತಿದೆ ಈ ಶಾಲೆ. ಸೊ ಅದಕ್ಕೇನೆ ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸೋದಕ್ಕೆ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಇಲ್ಲ, ಮತ್ತೆ ಇಲ್ಲಿರುವಂತಹ ಟಾಯ್ಲೆಟ್ಸ್ಗಳು ಉಪಯೋಗಿಸ್ಲಿಕ್ಕೂ ಯೋಗ್ಯವಾಗಿಲ್ಲದೆ ಇರುವಂತಹ ದುಸ್ಥಿತಿಯಲ್ಲಿ ಇದೆ. ಕೊಠಡಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಕೊಠಡಿ ಒಂದು 4 ರಿಂದ 5 ಕೊಠಡಿಗಳು ಮಾತ್ರ ಸಿಗಬಹುದು. ಅದು ಮಳೆಗಾಲಗಳು ಬಂದ್ಬಿಡ್ತು ಅಂತ ಹೇಳಿದ್ರೆ ಪೂರ್ಣವಾಗಿ ಎಲ್ಲ ಸೋರ್ತದೆ. ಮತ್ತೆ ಅಲ್ಲಿ ಮಕ್ಕಳು ಕೂತ್ಕೊಳ್ಳಿಕ್ಕೂ ಬೇಕಾದಂತಹ ಏನು ಬೆಂಚಸ್ಗಳಾಗ್ಲಿ ಮತ್ತೊಂದಾಗ್ಲಿ ಯಾವ ಸಲಕರಣೆಗಳು ಈ ಶಾಲೆನಲ್ಲಿ ಇಲ್ಲ. ಮತ್ತು ಸುಣ್ಣ ಬಣ್ಣಗಳು ಕಂಡು ಬಹಳಷ್ಟು ವರ್ಷಗಳಾಗಿದೆ. ಇಲ್ಲಿ ಪ್ರೈಮರಿ ಸ್ಕೂಲೆಲ್ಲ ನಾನು ಓದಿದ್ದೀನಿ. ಇಲ್ಲಿ ಆವಾಗ ಬಹಳ ಅದ್ಭುತವಾಗಿ ಇಲ್ಲಿ ಹುಡುಗರು ಮಕ್ಕಳು ಮೇಷ್ಟ್ರು ಎಲ್ಲ ತುಂಬಿಕೊಂಡಿದ್ರು, ಚೆನ್ನಾಗಿ ನಡೀತಿತ್ತು. ಅವಾಗ ಯಾರು ಕೇಳಿದ ರೀತಿ ಆಗಿಬಿಟ್ಟಿದೆ, ಸ್ಟ್ರೆಂತ್ ಕಡಿಮೆ ಆಗಿದೆ, ಡಿಲಾಪಿಲೇಟೆಡ್ ಕಂಡೀಷನ್ಗೆ ಬಂದುಬಿಟ್ಟಿದೆ. ಒಂದು ಸೈಡೆಲ್ಲನೂ ಸರಿಯಾದ ಲ್ಯಾಬಿಟ್ರಿಗಳಿಲ್ಲ, ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ, ವಯಸ್ಸಿಗೆ ಬಂದ ಹೆಣ್ಮಕ್ಳು ಓದ್ತಾ ಇದ್ದಾರೆ, ಒಳ್ಳೆ ತರಬೇತಿ ಪಡೆದಂಥ ಮೇಡಮರು ಇದ್ದಾರೆ. ಆದರೂ ಕೂಡ ಕಂಡೀಷನ್ ಏನಾಗಿದೆ ಅಂದರೆ 1905 ಸ್ಥಾಪನೆ ಆಗಿದ್ದು ಪುನಃ ಯಾವ ರೀತಿಯಾದ ಇಂಪ್ರೂವ್ಮೆಂಟ್ ಇವರು ಗೌರ್ಮೆಂಟ್ ಮಾಡಲಿ. 265 ಶಾಲೆಗಳನ್ನು ಬೇಡಿಕೆ ಕೊಟ್ಟಿದ್ದೀವಿ, ದುರಸ್ತಿ ಆಗಬೇಕಾಗಿದೆ. 265 ಶಾಲೆಗಳಲ್ಲಿ 509 ಕೊಠಡಿಗಳ ದುರಸ್ತಿ ನಾವು ಕೊಟ್ಟಿದ್ದೀವಿ. ಈಗ ಮಾನ್ಯ ಸರ್ಕಾರದ ಅನುಗುಣವಾಗಿ ಈಗ 108 ಶಾಲೆಗಳನ್ನು NDRF ಇದರಿಂದ DC ಅವರಿಂದ ತಗೊಂಡಿದ್ದಾರೆ. 509 ಶಾಲೆಗಳಲ್ಲಿ 108 ತಗೊಂಡಿದ್ದಾರೆ. ಹಂತ ಹಂತವಾಗಿ ನಾವು ದುರಸ್ತಿಯನ್ನು ಇಲಾಖಾ ಅನುದಾನದ ರೂಪವಾಗಿ PRD ಮತ್ತು PRD ಇಲಾಖೆಯಿಂದ ಕೊಟ್ಟು ಅದನ್ನು CEO ಅವರ ಮುಖಾಂತರ. ಇನ್ನಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ. ವಿಧಾನಸೌಧದ 3ನೇ ಮಹಡಿಯ ಕಾರಿಡಾರ್ನಲ್ಲಿ ಜನವೋ ಜನ. ಶುಭ ದಿನದ ನಂಬಿಕೆ ಇದ್ದು ಬಹುತೇಕ ಸಚಿವರು ಇವತ್ತೇ ಕೊಠಡಿ ಪೂಜೆ ನೆರವೇರಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್, ಆಹಾರ ಸಚಿವ KH ಮುನಿಯಪ್ಪ, ಸಚಿವ ಬಿ ನಾಗೇಂದ್ರ ಕಚೇರಿಗಳಿಗೆ ಪೂಜೆಯನ್ನ ನೆರವೇರಿಸಿದರು. ಲೈಂಗಿಕ ಅಲ್ಪಸಂಖ್ಯಾತರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಅಕ್ಕೈ ಪದ್ಮಶಾಲಿ ನೇತೃತ್ವದ 50ಕ್ಕೂ ಹೆಚ್ಚು ಮಂದಿ ಸಿಎಂ ಅನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ತಮಗೂ ವಿಸ್ತರಿಸಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಭೇಟಿ ನಂತರ DCM ಸ್ಪೀಕರ್ ಅವರನ್ನ ಭೇಟಿ ಮಾಡಿದೆ ಈ ನಿಯೋಗ. ಫಿಲ್ಮ್ ಚೇಂಬರ್ ನಿಯೋಗ ಸಿಎಂ ಕಚೇರಿಗೆ ಭೇಟಿ ಕೊಟ್ಟು ಚರ್ಚೆಯನ್ನ ನಡೆಸಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ನೇತೃತ್ವದ ತಂಡ ಭೇಟಿಯಾಗಿ ಚಿತ್ರರಂಗದ ಸಮಸ್ಯೆ ಕುರಿತು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ. ಫಿಲ್ಮ್ ಸಿಟಿ, ಜನತಾ ಟಾಕೀಸ್, ಸೆನ್ಸಾರ್ ಮಂಡಳಿ ಸಮಸ್ಯೆ ಹೀಗೆ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಸಿದ್ದಗಂಗಾ ಮಠದ 9.90 ಕೋಟಿ ಅನುದಾನ ರಿಲೀಸ್ ಮಾಡಲಾಗಿದೆ. ಲೋಕೋಪಯೋಗಿ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಮಠದ 10 ಕೋಟಿ ಅನುದಾನ ತಡೆ ಹಿಡಿದಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು ಸುರೇಶ್ ಗೌಡ. ಈಗ ಈ ವಿಶೇಷ ಪ್ರಕರಣ ಅಂತ ಇದನ್ನ ಪರಿಗಣಿಸಿ 9.90 ಕೋಟಿ ಅನುದಾನವನ್ನ ರಿಲೀಸ್ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಜೆಟ್ ವಿಮಾನ ಪತನವಾಗಿದ್ದು ಚಾಮರಾಜನಗರ ತಾಲೂಕಿನ ಮುಕ್ಕಳ್ಳಿ ಬಳಿ ಘಟನೆ ನಡೆದಿದೆ. ಪ್ಯಾರಾಚೂಟ್ ಮೂಲಕ ಪಾರಾಗಿದ್ದಾರೆ 2 ಪೈಲಟ್ಸ್. ಬೆಂಗಳೂರಿನ HALನಿಂದ ಬಂದಿದ್ದ ಲಘು ವಿಮಾನ ಇದು. ಆಗಸದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ತೇಜ್ಪಾಲ್ ಮತ್ತು ಭೂಮಿಕಾ ಪ್ರಾಣಾಪಾಯದಿಂದ ಪಾರಾದ ಪೈಲಟ್ಗಳಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.